ಹಾಯ್ ಎವ್ರಿವನ್, ಸಿ.ಟಿ ವಿದ್ಯಾರ್ಥಿಗಳಿಗೆ ಬಿಗ್ ಅಪ್ಡೇಟ್ ಬಂದಿದೆ. ಸಿ.ಟಿ ಕೌನ್ಸಿಲಿಂಗ್ ಬಂದ್ಬಿಟ್ಟು ಬಹಳ ಬದಲಾವಣೆ ಕೂಡ ಆಗ್ತಾ ಇದೆ. ಅದರ ಬಗ್ಗೆ ಕೆಎ ನ್ಯೂ ಡೈರೆಕ್ಟರ್, ಹೊಸ ಡೈರೆಕ್ಟರ್ ಆದ ಎಚ್ ಪ್ರಸನ್ನ ಸರ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಡೀಟೇಲ್ ಆಗಿ ನೋಡೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಮೈನ್ ಹೈಲೈಟ್ ಬಂದ್ಬಿಟ್ಟು ನೀಟ್ ಫಲಿತಾಂಶದ ಬಳಿಕ ಇಂಜಿನಿಯರಿಂಗ್ ಸೀಟು ಹಂಚಿಕೆ. ನಿಮ್ದು ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಸೀಟು ಹಂಚಿಕೆ ಬಂದ್ಬಿಟ್ಟು ಆಫ್ಟರ್ ನೀಟ್ ರಿಸಲ್ಟ್ ಪ್ರಕಟ ಮಾಡ್ತೀವಿ ಅಂತ ಮೇನ್ ಆಗಿ ಹೇಳಿದ್ದಾರೆ. ಇಲ್ಲಿ ವೈದ್ಯಕೀಯ ಕೋರ್ಸ್ ಪ್ರವೇಶಕ್ಕೆ ನಿಮ್ದು ನೀಟ್ ಏನ್ ನಡೀತದೆ ಅದು ಫಲಿತಾಂಶ ಬಂದ ನಂತರ ನಿಮ್ದು ಇಂಜಿನಿಯರಿಂಗ್ ಬಂದ್ಬಿಟ್ಟು ಸೀಟು ಹಂಚಿಕೆ ಕೂಡ ನಾವು ಶುರು ಮಾಡ್ತೀವಿ ಅಂತ ಹೇಳಿ ಕೆಎ ಡೈರೆಕ್ಟರ್ ಎಚ್ ಪ್ರಸನ್ನ ಅವರು ಹೇಳಿದ್ದಾರೆ. ನೀಟ್ ಪರೀಕ್ಷೆ ರಿಸಲ್ಟ್ ನಿಮ್ದು ಜೂನ್ 14 ಅಂತ ಹೇಳ್ತಾ ಇದ್ದಾರೆ. ನಂತರ ಇಲ್ಲಿ ನೀಟ್ ರಿಸಲ್ಟ್ ಗಿಂತ ಮುಂಚೆ ನಾವು ಕೌನ್ಸಿಲಿಂಗ್ ಮಾಡಿ ವಿತ್ ಸೀಟ್ ನ ಹಂಚಿಕೆ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ. ಮೊದಲು ವೈದ್ಯಕೀಯ ಕೋರ್ಸ್ ಸೀಟ್ ಹಂಚಿಕೆ ಮಾಡಿ ನಂತರ ಇಂಜಿನಿಯರಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೊದಲು ನೀಡ್ತು ಎಲ್ಲ ಕೌನ್ಸಿಲಿಂಗ್ ಎಲ್ಲ ಮುಗಿಸಿ ನಂತರ ಇಂಜಿನಿಯರಿಂಗ್ ಮಾಡ್ತಾರೆ. ಅಲ್ಲಿ ಗೊತ್ತಾಗೋದೇನು ಅಂದ್ರೆ ಡಿಲೇ ಆಗುತ್ತೆ, ಲೇಟ್ ಆಗುತ್ತೆ ಅಂತ. ಬೇರೆ ಬೇರೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಆಲ್ರೆಡಿ ನಿಮಗೆ ಅಡ್ಮಿಷನ್ ಕೂಡ ಶುರು ಆಗಿದೆ ಎಂಬ ದೂರಿನ ಕುರಿತು ಪ್ರತಿಕ್ರಿಯೆ ನೋಡಿದ್ದಾರೆ. ಸಿಟಿಯಲ್ಲಿ ನೀವು ಒಳ್ಳೆ ರ್ಯಾಂಕ್ ನ ಪಡೆದ್ರೆ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುತ್ತೆ. ಸೀಟ್ ಸಿಗೋದಿಲ್ಲ ಅಂದ್ರೆ ಆತಂಕ ಪಡಬೇಡಿ, ಡೊನೇಷನ್ ಮೂಲಕ ಮ್ಯಾನೇಜ್ಮೆಂಟ್ ಕೊಡೋದಿಲ್ಲ ಹೋಗ್ಬೇಡಿ. ಒಳ್ಳೆ ರ್ಯಾಂಕ್ ಪಡೆದಿದ್ರೆ ಒಳ್ಳೆ ಕಾಲೇಜ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ 1.24 ಲಕ್ಷ ಇಂಜಿನಿಯರಿಂಗ್ ಸೀಟ್ಗಳು ಲಭ್ಯ ಇದಾವೆ. ಬರೋಬ್ಬರಿ 1.24 ಲಕ್ಷ ಸೀಟ್ಗಳು ಲಭ್ಯ ಇದಾವೆ. ನಿಮಗೆ ರ್ಯಾಂಕ್ ಅಂತರದ ಮೇಲೆ ಸೀಟ್ ಅಂತೀವಿ. ಕಾಲೇಜುಗಳಲ್ಲಿ ಕೋರ್ಸ್ ಶುಲ್ಕವನ್ನು ಕೂಡ ಇನ್ನು ನಿಗದಿ ಮಾಡಿಲ್ಲ ಅಂತ ಹೇಳಿದ್ದಾರೆ. ನಿಮಗೆ 1.24 ಲಕ್ಷ ಸೀಟ್ಗಳು ಇದಾವೆ ಅಂತ ಹೇಳಿದ್ದಾರೆ. ಎಲ್ಲಾ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಆರಾಮಾಗಿ ಸಿಗುತ್ತೆ. ಬಹುಶಃ ವರ್ಷ ಇಂಜಿನಿಯರಿಂಗ್ ಸೀಟ್ಗಳು ಖಾಲಿ ಆಗ್ತವೆ. ಬಟ್ ನೀವು ಅಂದುಕೊಂಡ ಕಾಲೇಜುಗಳು ಸಿಗಬೇಕಂದ್ರೆ ನಿಮಗೆ ಒಳ್ಳೆ ರ್ಯಾಂಕಿಂಗ್ ಇರಬೇಕು. ಎಲ್ಲಾ ಪ್ರಕ್ರಿಯೆಗಳು ಕೂಡ ಆನ್ಲೈನ್ ಅಲ್ಲಿ ನಡೆಯಲಿದೆ. ಇವರು ಮೇನ್ ಆಗಿ ಹೇಳಿದ್ರು ಎಲ್ಲಾ ಪ್ರಕ್ರಿಯೆ ನಿಮ್ದು ಆನ್ಲೈನ್ ಅಲ್ಲಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೀವು ಆಫ್ಲೈನ್ ಅಲ್ಲಿ ಇಲ್ಲ, ನೀವು ಸೆಂಟ್ರಿಗೆ ಹೋಗ್ಬೇಕು ಅಂತ ಇಲ್ಲ. ಆದರೆ ನಿಮ್ಗೆ ಏನಾದ್ರು ಮೇಜರ್ ಪ್ರಾಬ್ಲಮ್ ಆದ್ರೆ, ತೊಂದರೆ ಆದ್ರೆ ಮಾತ್ರ ನೀವು ಸೆಂಟ್ರಿಗೆ ಹೋಗಬೇಕಾಗುತ್ತೆ. ಇಲ್ಲಿ 100% ದಾಖಲೆಗಳ ಪರಿಶೀಲನೆ ಅಂದ್ರೆ ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಥವಾ ನಿಮ್ಮ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ. ಅದು ನಿಮಗೆ 100% ಆನ್ಲೈನ್ ಅಲ್ಲೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆನ್ಲೈನ್ ಅಲ್ಲೇ ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಮಾಡ್ತಾರೆ. ಹೀಗಾಗಿ ಕೆಎ ಮುಂದೆ ವಿದ್ಯಾರ್ಥಿಗಳು ಲೈನ್ ನಲ್ಲಿ ಕ್ಯೂ ನಲ್ಲಿ ನಿಲ್ಲುವ ಅಗತ್ಯತೆ ಇಲ್ಲ. ನೀವು ಕೆಎಗೆ ಬಂದು ಲೈನ್ ನಲ್ಲಿ ನಿಲ್ಲುವ ಅಗತ್ಯತೆ ಇಲ್ಲ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಜೂನ್ 1ನೇ ತಾರೀಕಿಗೆ ಸಿಟಿ ಫಲಿತಾಂಶ ಪ್ರಕಟವಾಗಿದೆ. ಚುನಾವಣೆ ನೀತಿ ಸಮಿತಿ ಇರೋ ಕಾರಣ ನಿಮಗೆ ಬೇಕಾಬಿಟ್ಟು ರಿಸಲ್ಟ್ ನ ಬಿಟ್ಟಿದೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ರಿಸಲ್ಟ್ ನ ಗೊಂದಲದ ಬಗ್ಗೆ ಯಾವುದೇ ರೀತಿ ಮಾಹಿತಿಯನ್ನು ಕೊಟ್ಟಿಲ್ಲ. ಇಷ್ಟೆಲ್ಲ ಹೇಳಿದ್ದಾರೆ. ಮೈನ್ ಹೈಲೈಟ್ ನಿಮ್ದು ನೀಟ್ ರಿಸಲ್ಟ್ ನಂತರ ನಿಮ್ದು ಕೌನ್ಸಿಲಿಂಗ್ ಶುರು ಆಗುತ್ತೆ. ನಿಮ್ದು ಸಿಟಿ ಕೌನ್ಸಿಲಿಂಗ್ ಸೀಟು ಹಂಚಿಕೆ ಲೇಟ್ ಆಗುತ್ತೆ. ನೀಟ್ದೆಲ್ಲ ಸೀಟು ಹಂಚಿಕೆ ನೀಟ್ ಸೀಟು ಹಂಚಿಕೆ ಆದ ನಂತರ ಮಾತ್ರ ನಿಮ್ದು ಸೀಟ್ ಇದು ಮಾಡ್ತಾರೆ. ಇಲ್ಲಿ 100% ಆನ್ಲೈನ್ ನಲ್ಲಿ ಇರ್ತದೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ರೀತಿ ಪ್ರೊಸೆಸ್ ಕೂಡ ಆನ್ಲೈನ್ ನಲ್ಲಿ ಕಂಡಕ್ಟ್ ಮಾಡ್ತಾರೆ. 1.24 ಲಕ್ಷ ಸೀಟ್ಗಳಿದಾವೆ. ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ನಿಮಗೆ ಇಂಜಿನಿಯರಿಂಗ್ ಸೀಟು ವಾಟ್ ಎವರ್ ರ್ಯಾಂಕ್ ನಿಮಗೆ ಸಿಗುತ್ತೆ. ನೀವು ಅಂದುಕೊಂಡ ಕಾಲೇಜು, ಅಂದುಕೊಂಡ ಬ್ರಾಂಚ್ ಬೇಕಂದ್ರೆ ನಿಮ್ದು ಗುಡ್ ರ್ಯಾಂಕಿಂಗ್ ಇರ್ಲೇಬೇಕಾಗುತ್ತೆ. ಇದು ಇವತ್ತಿನ ಮೇಜರ್ ಅಪ್ಡೇಟ್ಸ್. ಇದೇ ರೀತಿ ಅಪ್ಡೇಟ್ಸ್ ಬೇಕಾದ್ರೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.